ಸ್ವಾಮಿ ಸಂಪ್ರದಾಯ ನಮ್ಗೆ ಗೊತ್ತಿದೆ. ಸುಮ್ಮನೆ 15ನೇ ಶತಮಾನದಲ್ಲಿ ಶುರುವಾಗಿರೋ ಒಂದು ಚಾಲನೆ. ವೀರಶೈವ ಹಾಗೂ ಶಿವಶರಣ ಅವ್ರಿಗೆ ಮಂಟೇಸ್ವಾಮಿ ಅಥವಾ ನೀಲಗಾರರ ಒಂದು ಸಂಪ್ರದಾಯ ಅಂತ ನಮಗೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಅರಮನೆಗೂ ಮಂಟೇಸ್ವಾಮಿಗೂ ಸಂಪ್ರದಾಯಕ್ಕೂ ಒಂದು ಬಹಳ ನಿಕಟವಾದ ಸಂಬಂಧ, ಹಾಗೂ ಕಪಡಿ ಕ್ಷೇತ್ರಕ್ಕೆ ಮುಖ್ಯವಾಗಿ ಬಹಳ ನಿಕಟವಾದ ಸಂಬಂಧ. ವಂಶವು ಎಲ್ಲಿ ಒರಿಜಿನ್ ಆಗುತ್ತೆ. ಅವ್ರಿಗೆ ಸಲಹೆ ಕೊಟ್ಟಿದ್ದು ಇಂಥ ಮೈಸೂರು ಕೋಟೆಯಲ್ಲಿ ಮರನಾಯಕರು, ಚಾಮರಾಜ ವಂಶದವರು, ರಾಜಮಾತೆಯವ್ರಿಗೂ ಅವ್ರ ಪುತ್ರರಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಸಲಹೆ ಕೊಟ್ಟಿದ್ದು. ಇವ್ರಿಗೆ ಹೋಗ್ಬಿಟ್ಟು ಆ ಕಷ್ಟದಿಂದ ತೆಗಿಬೇಕು ನೀವು ಅಂತ ಅವ್ರಿಗೆ ಸಲಹೆ ಕೊಟ್ಟಿದ್ದು ಮಂಟೇಸ್ವಾಮಿ ಅಂತ ಅವ್ರ ಕಾವ್ಯದಲ್ಲಿ ದಾಖಲೆ ಆಗಿರುವ ಒಂದು ನಂಬಿಕೆ ಇದೆ ನಮ್ಮಲ್ಲೆಲ್ಲ. ಆ ಕಾವ್ಯದಲ್ಲಿ ನಮ್ಮ ಧ್ವಜವು ಅವರೇ ಕೊಟ್ಟಿದ್ದು ಅಂತ ಒಂದು ನಂಬಿಕೆ ಇದೆ. ಜೋಳಿಗೆ ಧ್ವಜವು ಅವರು ಕೊಟ್ಟಿದೆ ಅಂತ ಒಂದು ನಂಬಿಕೆ ಇದೆ. ಎರಡನೇದು, ಅದೇ ಮಾದರಿ ಕಾಲದಲ್ಲಿ ನಾವು ನೋಡಕ್ ಹೋದ್ರೆ ಮದುವೆ ಒಂದು ಅಸೋಸಿಯೇಷನ್ ಇದೆ. ಅದು ಈಗಿನ ಮಠಾಧಿಪತಿ ಶ್ರೀ ವರ್ಚಸ್ವಿನ್ SS ರಾಜಯರ್ಸ್ ಅವರ ಮುತ್ತಾತ್ನವರು ಸರ್ದಾರ್ M ಲಕ್ಷ್ಮೀಕಾಂತ್ ರಾಜಯರ್ಸ್ ಅವರು 10ನೇ ಚಾಮರಾಜ ಒಡೆಯರ್ ಅವರ ಪುತ್ರಿ ಚೆಲುವಾಜಮಣ್ಣಿ ಅವ್ರ ಜೊತೆ ಮದುವೆ ಆಗುತ್ತೆ. ನಮ್ಮ ಮಠಾಧಿಪತಿ ಶ್ರೀ ವರ್ಚಸ್ವಿನ್ SS ರಾಜಯರ್ಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆಗೆ ಆದಷ್ಟು ಬೆಂಬಲ ಕೊಡಬೇಕು. ಯಾಕಂದ್ರೆ ಅದರಲ್ಲೇ ಆಗ್ಲೇ ಒಂದು ಸ್ಟ್ರಕ್ಚರ್ ಇದೆ. ಸೊ ಅದಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಅದನ್ನೇ ಬೆಳೆಸಿದ್ರೆ ಅದಕ್ಕೆ ಒಂದು ಮುಂದೆ